ಡಿಸಿಎಂ ಡಿಕೆಶಿ ಪರ ಮತ್ತೆ ಬ್ಯಾಟಿಂಗ್ ಇಳಿದಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್. ಯಾರು ಏನ್ ಬೇಕಾದ್ರೂ ಹೇಳಲಿ ಬಿಡ್ಲಿ, ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಷ್ಟೇ. ಯಾರು ಏನಾದ್ರೂ ಮಾತಾಡ್ಕೊಳ್ಳಿ, ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕಷ್ಟೇ ಅನ್ನೋದು ಇಕ್ಬಾಲ್ ಹುಸೇನ್ ಅವರ ಮಾತು. ರಾಮನಗರದಲ್ಲಿ ಮತ್ತೆ ಬಾಂಬ್ ಸಿಡಿಸಿದ್ರು ಶಾಸಕ ಇಕ್ಬಾಲ್ ಹುಸೇನ್. ಸೆಪ್ಟೆಂಬರ್ ಕ್ರಾಂತಿ ಏನಿಲ್ಲ, ಇದೊಂದು ಬದಲಾವಣೆ ಅಷ್ಟೇ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಏನೂ ಇಲ್ಲ, ಹೋರಾಟಗಾರನಿಗೆ ಕೊಡೋ ಅವಕಾಶ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಮಹದೇವಪ್ಪ ಹೇಳಿಕೆಗೆ ಇಕ್ಬಾಲ್ ಹುಸೇನ್ ತಿರುಗೇಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿದ್ದು ಬಿಜೆಪಿ ಬಂದ್ರೆ, ಬಿಜೆಪಿ ಬಿದ್ದು ಕಾಂಗ್ರೆಸ್ ಬಂದ್ರೆ ಅದು ಕ್ರಾಂತಿ. ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ನೀವೊಂದು ಕೆಲಸ ಮಾಡಿ, ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ರಿಎಲೆಕ್ಷನ್ ಕೊಟ್ಟೋಗಿ ನೋಡೋಣ, ಅವಾಗ ಯಾರು ಪಕ್ಷ ಬರ್ತೀರಾ, ಏನು ಬರ್ತೀರಾ, ನಿಮ್ಮ ಕಾಂಗ್ರೆಸ್ ಯೋಗ್ಯತೆ ಏನು, ಸರ್ಕಾರ ಮತ್ತೆ ಕಟ್ತೀರಾ ನೀವು ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಇಕ್ಬಾಲ್ ಹುಸೇನ್ ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಅವಕಾಶ ನಮಗೆ ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು, 70,000 75,000 ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು. ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಅನೇಕ ರೂಪುರೇಷೆಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕಂಥೇಳಿ ಕಾರ್ಯಕ್ರಮನ ಮಾಡಿದ್ದಾರೆ. ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದುಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ. ಮೇಕೆದಾಟು ಇರ್ಬೋದು, ಭಾರತ್ ಜೋಡೋ ಇರ್ಬೋದು, ಸ್ವತಂತ್ರ ನಡಿಗೆ ಇರ್ಬೋದು, ಆರೋಗ್ಯ ಹಸ್ತ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರುತ್ತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಶಿವಕುಮಾರ್ದಿದೆ. ಅದು ಎಲ್ರಿಗೂ ಗೊತ್ತಿದೆ. ಸಿಎಂ ಆಗಬೇಕಂದ್ರೆ ಬೆಂಬಲಗಳು ಕೂಡ ಬೇಕು ಸರ್. ಬೇಕು, ಶಾಸಕರ ಬೆಂಬಲ ಕೊಡ್ತಾರೆ. ಬೆಂಬಲ ಇಲ್ಲದ್ರೆ ಬೆಂಬಲನೂ ಬೇಕು, ಹೈಕಮಾಂಡ್ ಅದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು. ಎರಡೂ ಇದೆ. ಶಾಸಕರು ಬೆಂಬಲವನ್ನು ಕೊಡ್ತಾರೆ, ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನವನ್ನು ತಗೊಳ್ತಾರೆ. ಎಷ್ಟು ಶಾಸಕರು ಬೆಂಬಲವಾಗಿರ್ಬೋದು ಅದು ಗೊತ್ತಿಲ್ಲ. ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು. ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಂಥೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಒತ್ತಾಸೆ, ಒಂದು ತೀರ್ಮಾನ. ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್. ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ 100 ಶಾಸಕರಿದ್ದಾರೆ ಅಂತ. ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಬಾಂಬ್ ಸಿಡಿಸಿದ್ದಾರೆ. ಇಲ್ಲಿವರೆಗೂ ಡಿಕೆ ಬಣದಲ್ಲಿ 10 ರಿಂದ 15 ಜನ ಶಾಸಕರಿದ್ರು ಅಂತ ಹೇಳಲಾಗ್ತಿತ್ತು. ಆದರೆ ಸರ್ಕಾರ 2 ವರ್ಷ ಪೂರೈಕೆ ಬೆನ್ನಲ್ಲೇ ಪವರ್ ಶೇರಿಂಗ್ ಫೈಟ್ ಶುರುವಾಗಿದೆ. ಈಗ 100 ಜನ ಶಾಸಕರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 140ರ ಪೈಕಿ 100 ಜನ ಶಾಸಕರು ಡಿಕೆ ಬಣದಲ್ಲಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳೋಣ. ಶ್ರಮ ಪಟ್ಟಿದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಆವತ್ತು ಇದ್ದಂಥ ಸನ್ನಿವೇಶ, ಅವರಿಗೆ ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಎಲ್ರಿಗೂ ನಾನು ಒಬ್ಬನೇ. ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಇಕ್ಬಾಲ್ ಹುಸೇನ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಅವ್ರು ಈಗ ಮಾತಾಡ್ತಾ ಇದ್ರು, ಒಳ್ಳೆ ಆಡಳಿತ ಬೇಕು, ಸುಮಾರು ಜನ 100 ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅಂತ ಹೇಳ್ಬೇಕಂದ್ರೆ, ಅಂದ್ರೆ ಸಿದ್ದರಾಮಯ್ಯನವರ ಆಡಳಿತ ಸರಿ ಇಲ್ಲ ಅಂತ ಅವರೇ ಒಪ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು, ಡೋಂಟ್ ದೇ ಫೀಲ್ ಶೇಮ್ ರೂಪೇಶ್, ಪದೇ ಪದೇ ಇಂಥ ಬಹಿರಂಗ ಹೇಳಿಕೆಗಳನ್ನ ಕೊಟ್ಕೊಂಡು ಅವ್ರ ಪಕ್ಷಕ್ಕೆ ಅವರೇ ಮುಜುಗರ ಮಾಡಿಕೊಂಡು ಆಡಳಿತನೂ ಸರಿಯಾಗಿ ಮಾಡಿದೆ, ಅಭಿವೃದ್ಧಿನೂ ಸರಿಯಾಗಿ ಮಾಡಿದೆ, ಅವರವರೇ ಕಚ್ಚಾಡ್ತಾ ಇದ್ದಾರಲ್ಲ, ಏನು ಹೇಳ್ತೀರಿ ರೂಪೇಶ್? ನಿಜ. ಯಾಕಂತ ಹೇಳಿದ್ರೆ ಈಗ ಇನ್ನೂ ತುಂಬಾನೇ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಶಾಸಕರ ಅಸಮಾಧಾನ ಇದೆ, ಮತ್ತೊಂದು ಕಡೆ ಸಿಎಂ ಬದಲಾವಣೆ ಚರ್ಚೆಗಳು ಜೋರಾಗ್ತಾ ಇದೆ. ಇಕ್ಬಾಲ್ ಹುಸೇನ್ ಅವರು ನಿನ್ನೆ ಹೇಳಿದ್ರು, ಬೇರೆ ಹೇಳಿಕೆ ಕೊಟ್ಟರು. ಅದಾದ ಬಳಿಕವಾಗಿ ಇವತ್ತು ಹೇಳಿದ್ರು 100 ಜನ ಶಾಸಕರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳೋದ್ರ ಮೂಲಕವಾಗಿ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಗೊಂದಲವನ್ನು ಸೃಷ್ಟಿಸಿದ್ದಾರೆ. ಇಲ್ಲಿಗ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಹೈಕಮಾಂಡ್ ಎಲ್ಲ ನಿರ್ಧಾರಕ್ಕೆ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ, ಹೈಕಮಾಂಡ್ ನಾಯಕರೇ ರಾಜ್ಯದಲ್ಲಿದ್ರು ಕೂಡ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ಎಲ್ಲ ಚರ್ಚೆಗಳಾಗ್ತಾ
ಇತ್ತು. ಡಿ ಕೆ ಶಿವಕುಮಾರ್ ಅವರ ಬಲ ಎಷ್ಟು, ಸಿದ್ದರಾಮಯ್ಯ ಎಷ್ಟು ಬಲ ಅಂತ. ಸಿದ್ದರಾಮಯ್ಯ ಅವರಿಗೆ 100 ಬಾರ್ ಶಾಸಕರ ಬಲ ಇದ್ರೆ ಉಳಿದಂತೆ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದ್ದಾರೆ ಅಂತೇಳಿ ಚರ್ಚೆಗಳಾಗ್ತಾ ಇತ್ತು. ಇದೀಗ ಮತ್ತೆ ಇಲ್ಲಿ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಪರನೇ 100 ಜನ ಶಾಸಕರು ಬೆಂಬಲ ಇದ್ದಾರೆ ಅಂತೇಳಿ ಪ್ರಶ್ನೆಗಳನ್ನು ಹೇಳಿಕೆ ಶುರು ಮಾಡಿದ್ದಾರೆ. ಹೀಗಾಗಿ ಹೇಳಿಕೆ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಒಂದು ಚರ್ಚೆ ಹುಟ್ಟಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಗ ಮತ್ತೆ ಪುನಃ ಡಿ ಕೆ ಶಿವಕುಮಾರ್ ಅವ್ರ ಪರ ಬ್ಯಾಟಿಂಗ್ ಅನ್ನು ಮಾಡೋದ್ರ ಮೂಲಕವಾಗಿ ಸಿಎಂ ಬದಲಾವಣೆ ಚರ್ಚೆ ಮಾಡೋದ್ರ ಮೂಲಕವಾಗಿ ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಲೆಕ್ಕಾಚಾರಗಳು ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಕ್ರಾಂತಿ ಏನಾಗೋದಿಲ್ಲ. ಯಾಕಂತ ಹೇಳಿದ್ರೆ ರಾಜಣ್ಣ ಅವ್ರು ಹೇಳಿದ್ರಲ್ವಾ, ಏನಾದರೂ ಸಿಎಂ ಬದಲಾವಣೆ ಆದ್ರೆ ಅರ್ಥದಲ್ಲಾದ್ರೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತೇಳಿ ಹೇಳಿದ್ರು. ಹೀಗಾಗಿ ಈ ಹೇಳಿಕೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಕ್ರಾಂತಿ ಆಗೋದಿಲ್ಲ. ಕ್ರಾಂತಿ ಆಗಬೇಕಾದ್ರೆ ಏನಾಗಬೇಕು ಅಂದ್ರೆ ಕಾಂಗ್ರೆಸ್ ಇದ್ದು ಬಿಜೆಪಿ ಬರಬೇಕು, ಇಲ್ಲಾಂದ್ರೆ ಬಿಜೆಪಿ ಸರ್ಕಾರ ಇದ್ದ ಕಾಂಗ್ರೆಸ್ ಬರಬೇಕು. ಆ ದೊಡ್ಡ ಮಟ್ಟಕ್ಕೆ ಕ್ರಾಂತಿ ಆಗಬೇಕಾದ್ರೆ ಆ ರೀತಿಯಾಗಿ ಆಗೋದಿಲ್ಲ. ಒಂದು ತಿಂಗಳಲ್ಲಿ ಏನು ಬೆಳವಣಿಗೆ ಏನು ದೊಡ್ಡ ಆಗೋದಿಲ್ಲ, ಒಂದು ತಿಂಗಳಲ್ಲೇ ಸಿಎಂ ಬದಲಾವಣೆ ಪ್ರಕ್ರಿಯೆ ಮುಗಿದು ಹೋಗ್ಬಿಡುತ್ತೆ ಅಂತೇಳಿ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ಈ ಮೂಲಕವಾಗಿ ಮತ್ತೆ ಪುನಃ ಈ ಒಂದು ಸಿಎಂ ಬದಲಾವಣೆ ಚರ್ಚೆಗೆ ಮತ್ತಷ್ಟು ಜೀವ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಸಿಎಂ ಬದಲಾವಣೆ ಆಗುತ್ತಾ ಅಥವಾ ಅಕ್ಟೋಬರ್ ಡೆಡ್ ಲೈನ್ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.